ವೆರಿ ಫಸ್ಟ್ ಇದರ ಮೊದಲ ಕಾನ್ಸೆಪ್ಟೇ ವಿ ಮಸ್ಟ್ ಥಿಂಕ್ ಬಿಯಾಂಡ್ ಅವರ್ ಸೆಲ್ಫ್. ನಾನು, ನನ್ನದು, ನನ್ನಷ್ಟಕ್ಕೆ ಇದನ್ನು ಬಿಟ್ಟು ಹೊರತಾದ ಯೋಚನೆ, ಬೇರೆಯವ್ರ ಬಗ್ಗೆ ಥಿಂಕ್ ಮಾಡುವಂಥ ಯೋಚನೆ, ಬೇರೆಯವರಂದರೆ ಯಾರ ಬಗ್ಗೆನೂ ಅಂತಲ್ಲ, ನನ್ನ ಕುಟುಂಬ, ನನ್ನಮ್ಮ, ಅಪ್ಪ, ತಂಗಿ, ತಮ್ಮ, ಸ್ನೇಹಿತರು, ಇವರ ಬಗ್ಗೆ ಯೋಚನೆ ಮಾಡೋಂಥದ್ದು, ನನ್ನ ಹಳ್ಳಿ, ನನ್ನ ತಾಲೂಕು, ನನ್ನ ಜಿಲ್ಲೆ, ಇದನ್ನು ಯೋಚನೆ ಮಾಡೋಂಥದ್ದು. ಏನು ಸರ್ ಇನ್ನೂ ನಾನೇ ಗೆದ್ದಿಲ್ಲ, ಆಲ್ರೆಡಿ ನೀವು ಜಿಲ್ಲೆ, ದೇಶ, ರಾಷ್ಟ್ರ ಮಾತಾಡ್ತೀರಾ ಅನ್ಕೋಬೋದು ನೀವು. ಆದರೆ ನಾವು ಬಿಗ್ ಥಿಂಕ್ ಮಾಡಿದಾಗ ಮಾತ್ರ ನಮ್ಮ ಎನರ್ಜಿ ಮ್ಯಾಗ್ನೆಟೈಸ್ ಆಗ್ತಾ ಬರುತ್ತೆ. ಈಗ ನಾನೊಬ್ಬ ಬದುಕಬೇಕಂದ್ರೆ ಸಿಂಪಲಾಗಿ ಬದುಕೋದಕ್ಕೆ ನನಗೆ ಒಂದು 10-20 ಸಾವಿರ ದುಡ್ಡು ಸಾಕು. ಅದೇ ನನ್ನ ಜೊತೆಗೆ ಒಂದಷ್ಟು ಟೀಮ್ ಇದೆ ಅಂತ ಅಂದ್ಕೊಳ್ಳಿ, ಅಂದರೆ ನನ್ನ ಅಮ್ಮ, ಅಪ್ಪ, ಸಹೋದರ, ಸಹೋದರಿ ಎಲ್ಲ ಇದ್ದಾರೆ. ಅವರೆಲ್ಲರ ನಿರ್ವಹಣೆ ಮಾಡ್ಕೋಬೇಕು ಅಂದಾಗ ನಾನು ಹೆಚ್ಚು ಅರ್ನ್ ಮಾಡಬೇಕಾಗುತ್ತೆ. ಒಂದು ಫ್ಯಾಮಿಲಿ ರನ್ ಮಾಡಬೇಕು ಅಂದರೆ, ನನ್ನ ಫ್ಯಾಮಿಲಿ ಆಚೆಗೆ ರಿಲೇಟಿವ್ಸ್ಗೆ ಹೆಲ್ಪ್ ಮಾಡಬೇಕು, ಫ್ರೆಂಡ್ಸ್ಗೆ ಹೆಲ್ಪ್ ಮಾಡಬೇಕು ಅಂದರೆ ಇನ್ನಷ್ಟು ಹೆಚ್ಚು ಗಳಿಸ್ಬೇಕಾಗತ್ತೆ. ನನ್ನ ಹಳ್ಳಿಗೆ ಹೆಲ್ಪ್ ಮಾಡಬೇಕು ಅಂದರೆ ಇನ್ನಷ್ಟು ಹೆಚ್ಚು ಗಳಿಸ್ಬೇಕಾಗತ್ತೆ. ಹಾಗೆ ಹೆಚ್ಚು ಕೆಲಸ ಮಾಡೋದಕ್ಕೆ ಹೆಚ್ಚು ಎನರ್ಜಿ ಬೇಕಾಗತ್ತೆ. ಆ ಹೆಚ್ಚು ಎನರ್ಜಿ ಆಟೋಮೆಟಿಕಲಿ ನಮ್ಮ ದೇಹಕ್ಕೆ ಮ್ಯಾಗ್ನೆಟಿಕ್ ಶಕ್ತಿ ಇದೆ, ಮ್ಯಾಗ್ನೆಟೈಸ್ ಮಾಡ್ಕೊಳ್ಳುತ್ತೆ. ನಾನು ಅನ್ನುವುದ ಆಚೆಗೆ ಯೋಚನೆ ಮಾಡ್ತಾ ಬಂದಾಗ ನಮ್ಮ ಎನರ್ಜಿ ಹೇಗೆ ಮ್ಯಾಗ್ನೆಟೈಸ್ ಆಗುತ್ತೆ ಅನ್ನೋಕ್ಕೆ ಒಬ್ಬ ಉದ್ಯೋಗಿ ಮತ್ತು ಆಂಟ್ರಪ್ರನರ್ ಕಂಪ್ಯಾರಿಸನ್ ಮಾಡೋಣ. ಒಬ್ಬ ಉದ್ಯೋಗಿ ತಾನು ಕೆಲಸ ಮಾಡ್ದ, ಸಂಬಳ ಎಣಿಸ್ಕೊಂಡ, ತನ್ನ ಬದುಕು ಮಾಡ್ಕೊತಾ ಇರ್ತಾನೆ. ಆತ ಸರ್ವಿಸ್ಗೆ ಸೇರಿದಾಗ ಹೇಗಿದ್ದ, ರಿಟೈರ್ಡ್ ಆಗ್ಬೇಕಾದ್ರೂ ಹಾಗೆ ಇರ್ತಾನೆ, ಏನೂ ಚೇಂಜಸ್ ಆಗಲ್ಲ. ಆದರೆ ಒಬ್ಬ ಉದ್ಯಮಿ ನೋಡಿ, ಆ ಉದ್ಯಮಿ ತನಗಾಗಿ ಅಷ್ಟೇ ಬದುಕೋಕ್ಕಾಗಲ್ಲ. ತನ್ನ ಸುತ್ತ ಒಂದು 100 ಎಂಪ್ಲಾಯ್ ಇದ್ದರೆ ಆ ಎಂಪ್ಲಾಯಿಗಳಿಗೆ ಪೇಮೆಂಟ್ ಕೊಡಬೇಕು ಅನ್ನೋ ಕಾರಣಕ್ಕಾದರೂ ಆತನ ಯೋಚನೆ ವಿಭಿನ್ನವಾಗಿ ವೈಶಾಲ್ಯದಿಂದ ಕೂಡಿರುತ್ತೆ. ಮತ್ತು ತನ್ನ ಕಂಪ್ನಿನ ಇನ್ನೂ ವಿಸ್ತರಿಸಬೇಕು ಅಂತ ಆ್ಯಟಿಟ್ಯೂಡ್ ಇರುತ್ತೆ. ಆತ ತನ್ನೊಬ್ಬನಿಗೋಸ್ಕರ ಬದುಕ್ತಾ ಇರಲ್ಲ, ತನ್ನ ಜೊತೆಗಿರುವಂಥ ಉದ್ಯೋಗಿಗಳು ನೂರಾರು ಜನಕ್ಕೆ ಸಂಬಳ ಕೊಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ. ಅವನ ಎನರ್ಜಿ ಲೆವೆಲ್ ಮ್ಯಾಗ್ನೆಟೈಸ್ ಮಾಡುವಂಥ ಎನರ್ಜಿನೇ ಬೇರೆ ಇರುತ್ತೆ. ಹಾಗಾಗಿ ನಾನು ಆಚೆಗೆ ನಾವೆಷ್ಟು ವಿಶಾಲ ಆಗ್ತಾ ಬರ್ತೀವೋ ಅಷ್ಟು ನಮ್ಮ ಎನರ್ಜಿ ಎನ್ಹಾನ್ಸ್ ಆಗ್ತಾ ಬರುತ್ತೆ. ಸಿಂಪ್ಲಿ ನೋಡೋಣ, ನಾನು ಅಂತ ಬದುಕ್ತಾ ಇದ್ದರೆ ಅದು ವೆರಿ ಸ್ಮಾಲ್ ಲೈಫ್, ನನ್ನ ಕುಟುಂಬ ಸ್ವಲ್ಪ ಲಾರ್ಜರ್ ಲೈಫ್. ಕೆಲವರೆಲ್ಲ ಹಾಗೆಲ್ಲ, ನಾನು ಅನ್ನೋದು ಏನು ಉಪೇಂದ್ರ ಮೂವಿಯಲ್ಲೆಲ್ಲ ನೋಡ್ತಿರಲ್ಲ, ತನ್ನಷ್ಟಕ್ಕೆ ತಾನು ಮಾತ್ರ ಬದುಕ್ತಾ ಇರ್ತಾರೆ. ನನ್ನ ಕುಟುಂಬ ಅಂತ ಬಂದಾಗ ಸ್ವಲ್ಪ ಲಾರ್ಜರ್ ಸ್ಕೇಲ್ ಆಯಿತು. ಜೊತೆಗೆ ನನ್ನ ಸಂಬಂಧಿಗಳು, ಸ್ನೇಹಿತರು, ಅವ್ರಿಗೆಲ್ಲ ನಾನು ಒಂದಷ್ಟು ಏನೋ ಮಾಡಬೇಕು ಅಂತ ಆ್ಯಟಿಟ್ಯೂಡ್ ಬಂದರೆ ಇನ್ನಷ್ಟು ವಿಶಾಲ ಆಗ್ತೀರಾ. ನಮ್ಮ ಊರಿಗೇನೋ ಮಾಡಬೇಕು, ನನ್ನ ತಾಲೂಕಿಗೇನೋ ಮಾಡಬೇಕು, ನಮ್ಮ ಜಿಲ್ಲೆಗೇನೋ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಮತ್ತಷ್ಟು ಬಿಗ್ ಆ್ಯಟಿಟ್ಯೂಡ್ ಬರುತ್ತೆ. ಥಿಂಕ್ ಆ್ಯಂಡ್ ಗ್ರೋ ಬಿಗ್ ಅಂತ ಹೇಳ್ತೀವಿ. ಥಿಂಕ್ ಆ್ಯಂಡ್ ಗ್ರೋ ರಿಚ್ ಅಂತ ಪುಸ್ತಕ ಇದೆ. ಅದರ ಸಾರಾಂಶ ಏನಂದರೆ ಥಿಂಕ್ ಆ್ಯಂಡ್ ಗ್ರೋ ಬಿಗ್. ನೀವು ದೊಡ್ಡದಾಗಿ ಬೆಳಿಬೇಕು ಅಂತ ಅಂದರೆ ದೊಡ್ಡದಾಗಿ ಚಿಂತನೆ ಮಾಡಬೇಕಾಗತ್ತೆ. ತುಂಬ ಕಡಿಮೆ ಚಿಂತನೆ ಮಾಡಿದ್ರೆ ನಮ್ಮಲ್ಲಿ ಎನರ್ಜಿ ಕಡಿಮೆ ಕ್ರಿಯೇಟ್ ಆಗ್ತಾ ಇರುತ್ತೆ. ಹೆಚ್ಚು ಚಿಂತನೆ ಮಾಡಿದಾಗ ಹೆಚ್ಚು ಎನರ್ಜಿ ಕ್ರಿಯೇಟ್ ಆಗುತ್ತೆ. ಸ್ನೇಹಿತರೆ, ನಾನು ಬದುಕ್ತೀನಿ, ನನ್ನ ಕುಟುಂಬವನ್ನು ನೋಡ್ಕೋತೀವಿ ಅನ್ನೋದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ತೊಗೋತೀನಿ ಇಲ್ಲಿ. ಈವನ್ ಆ್ಯನ್ ಅನಿಮಲ್ ಆರ್ ಬರ್ಡ್ ನಾಟ್ ಲಿವ್ ಫಾರ್ ಸೆಲ್ಫ್. ಒಂದು ಪ್ರಾಣಿ ಮತ್ತು ಪಕ್ಷಿ ಕೂಡ ತನ್ನಷ್ಟಕ್ಕೆ ತಾನು ಬದುಕಲ್ಲ, ನನಗೋಸ್ಕರ ಅದು ಬದುಕ್ತಾ ಇರಲ್ಲ, ತನಗೋಸ್ಕರ ಅದು ಬದುಕ್ತಾ ಇರಲ್ಲ. ನೋಡಿ, ಬುಲ್ ಫೀಡ್ಸ್ ಎ ಫ್ಯಾಮಿಲಿ. ಒಂದು ಎತ್ತು ಒಂದು ಕುಟುಂಬವನ್ನು ಸಾಕತ್ತೆ. ಆ ಎತ್ತಿ ಗಾಡಿ ನೋಡ್ತಾ ಇದ್ದೀರಲ್ಲ, ಆ ಎತ್ತಿನ ಗಾಡಿಯ ಒಬ್ಬ ಅಜ್ಜ ಇದ್ದಾನಲ್ಲ, ಅಜ್ಜನ ಹೆಂಡತಿ, ಮಕ್ಕಳು, ಅವ್ರನ್ನ ಸಾಕುವ ಕೆಲಸ ಒಂದು ಬುಲ್ ಮಾಡ್ತಾ ಇದೆ. ಒಂದು ಕೌ ಫೀಡ್ಸ್ ಎ ಫ್ಯಾಮಿಲಿ. ಅದು ಹಾಲು ಕೊಡೋ ಮೂಲಕ ಒಂದು ಕುಟುಂಬವನ್ನು ಒಂದು ಕೌ ಫೀಡ್ ಮಾಡುತ್ತೆ. ಹಾಗೆಯೇ ಪಿಗ್, ತುಂಬ ನೆಗ್ಲೆಕ್ಟ್ ಮಾಡ್ತೀವಿ ಪಿಗ್ ಅಂದರೆ. ಪಿಗ್ ಕೂಡ ಕುಟುಂಬಗಳನ್ನು ಸಲಹುತ್ತಾ ಇರ್ತವೆ. ಹಂದಿ ಸಾಕುವ ಮೂಲಕ ಜೀವನ ನಿರ್ವಹಣೆ ಮಾಡ್ಬೋದು ನಾವು. ಜೊತೆಗೆ ಈವನ್ ಡಾಂಕಿ ಅಂತ, ಕತ್ತೆ ಅಂತ ಬೈತಾ ಇರ್ತೀವಿ ನಾವು. ಕತ್ತೆ ಕೂಡ 2 ಕತ್ತೆ ಸಾಕೊಂಡ್ರೆ ಸಾಕು, ಒಂದು ಕುಟುಂಬ ನಿರ್ವಹಣೆ ಮಾಡ್ಬೋದು. ಈವನ್ ಡಾಂಕಿ ಫೀಡ್ಸ್ ಎ ಫ್ಯಾಮಿಲಿ. ಹೋಗಲಿ, ಒಂದು ಬರ್ಡ್, ಪ್ಯಾರಟ್ ಇದೆಯಲ್ಲ, ಪ್ಯಾರಟ್ಟನ್ನು ಇಟ್ಕೊಂಡು ಜೀವನ ಕಟ್ಕೊತಾ ಇದ್ದಾರೆ. ಹಾಗಾದರೆ ಮನುಷ್ಯನ ಲೈಫು ದೆನ್ ಅಷ್ಟೇನಾ ನಾವು? ಪ್ರಾಣಿ ಪಕ್ಷಿಗಳಿಗಿಂತ ವಿಭಿನ್ನನಾ? ಅಷ್ಟೇನಾ? ದಟ್ ಈಸ್ ಮೈ ಕ್ವಶನ್. ನಾವು ನನ್ನನ್ನು ನಾನು ಸಲುಕೋತೀನಿ ಅಂದರೆ ನಾವು ಪ್ಯಾರಟ್, ಪಿಗ್, ಡಾಂಕಿಗಿಂತ ಕೀಳಾದ್ವಿ ಅಂತ ಅರ್ಥ. ನನ್ನ ಕುಟುಂಬನ ಸಲುಕೋತೀನಿ ಅಂತ ಅಂದರೆ ಪ್ಯಾರಟ್, ಪಿಗ್, ಡಾಂಕಿ ಈಕ್ವಲ್ ಆಗಿದ್ದೀವಿ ಅಂತ ಅರ್ಥ. ಮತ್ತು ಏನು ಮಾಡಬೇಕು ನಾವು? ವಿ ಆರ್ ನಾಟ್ ಬಾರ್ನ್ ಓನ್ಲಿ ಟು ಫೀಡ್ ಎ ಫ್ಯಾಮಿಲಿ. ಕುಟುಂಬಕ್ಕೆ ಆಹಾರ ಕೊಡೋದಕ್ಕೆ, ಮನೆ ಕಟ್ಟೋದಕ್ಕೆ ಅಷ್ಟೇ ನಾವು ಹುಟ್ಕೊಂಡಿಲ್ಲ. ವಿ ಆರ್ ಬಾರ್ನ್ ಟು ಲಿಫ್ಟ್ ದ ಲೈಫ್ ಆಫ್ ಅದರ್ ಲೈಫ್ಸ್. ಬೇರೆಯವರ ಬದುಕನ್ನು ಮೇಲ್ಸ್ತರಕ್ಕೆ ತರುವಂಥ ಕೆಲಸ ಮಾಡೋಕ್ಕಾಗೆ ನಾವು ಹುಟ್ಟಿರೋದು. ಈ ಆ್ಯಟಿಟ್ಯೂಡ್ ಇಟ್ಕೊಂಡಾಗ ನಿಮ್ಮ ಬದುಕಿನ ಶೈಲಿ ಬದಲಾಗತ್ತೆ.